ಬೆಳಗಾಗೆದ್ರೆ ಕುಡಿಯೋ ಕಾಫಿಗೆ ಬಳಸೋ ಹಾಲು, ಕಚೇರಿಗೆ ತೆರಳಿಕ್ಕೆ ಬಳಸೋ ವಾಹನಕ್ಕೆ ಹಾಕೋ ಪೆಟ್ರೋಲ್, ಸ್ವಿಚ್ ಆನ್ ಮಾಡಿದ್ರೆ ಬಳಕೆಯಾಗೋ ಕರೆಂಟ್, ನಲ್ಲಿ ತಿರುಗಿಸಿದ್ರೆ ಬರೋ ನೀರು, ಇದೆಲ್ಲವೂ ಕೂಡ ದುಬಾರಿ. ರಾಜ್ಯದಲ್ಲಿ ಹಂತ ಹಂತವಾಗಿ ದಿನ ಬಳಕೆಯ ಎಲ್ಲ ವಸ್ತುಗಳು ಹಾಗೆ ಸೇವೆಗಳು ಕೂಡ ದುಬಾರಿ ಆಗ್ತಾ ಇದೆ. ಇದು ನಿಮಗೂ ಕೂಡ ಗೊತ್ತಿರೋ ವಿಚಾರನೇ. ಆದರೆ ಈ ವಿಚಾರದಲ್ಲಿ ಜನರ ಪರವಾಗಿ ಕಾರ್ಯವನ್ನ ನಿರ್ವಹಿಸಬೇಕಾಗಿದ್ದ ರಾಜಕೀಯ ಪಕ್ಷಗಳ ಡಬಲ್ ಗೇಮ್ ಯಾವ ರೀತಿ ಇದೆ ಅನ್ನೋದನ್ನ ಇವತ್ತಿನ ಮಹಾಭಾರತ ಕಾರ್ಯಕ್ರಮ ನಿಮ್ಮ ಮುಂದೆ ವಿವರಿಸ್ತಾ ಹೋಗುತ್ತೆ. ಅದರಲ್ಲೂ ಈ ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡ್ತಾ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರು ತಮ್ಮ ಹೆಗಲ ಮೇಲಿರುವ ಉತ್ತರದಾಯಿತ್ವ, ರೆಸ್ಪಾನ್ಸಿಬಿಲಿಟಿ ಅದರಿಂದ ನುಣುಚಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ, ಹೇಗೆ ಜನರ ತಲೆ ಮೇಲೆ ಟೋಪಿ ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದರ ಡೀಟೇಲ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಕೇವಲ ಮೆಟ್ರೋ ವಿಚಾರದಲ್ಲಿ ಮಾತ್ರವಲ್ಲ, ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ, ಹಾಲಿನ ವಿಚಾರಕ್ಕೆ, ಹಾಗೆ ಕೆಲ ವಿಚಾರಗಳಲ್ಲಿ ವಹಿಸ್ತಾ ಇರುವ ತೆರಿಗೆ ವಿಚಾರಕ್ಕೆ, ಇನ್ನು ರೈತರಿಗೆ ಸಮಸ್ಯೆಯಾಗಿದ್ದ ಬರ, ನೆರೆ ಪರಿಹಾರ ಹಾಗೆ ಜನಸಾಮಾನ್ಯರ ಆರೋಗ್ಯದ ವಿಚಾರ, ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಫೈಟ್ ಮಾಡ್ತಾ ಹೇಗೆ ಜನಸಾಮಾನ್ಯರನ್ನ ಬಕರಾ ಮಾಡ್ತಿದ್ದಾರೆ ನಮ್ಮ ರಾಜಕಾರಣಿಗಳು, ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಕಳೆದ 2 ವರ್ಷದಿಂದ ಶೀತಲ ಸಮರ ನಿಲ್ಲಲ್ಲ. ಅವರ ಮೇಲೆ ಇವರು ಆರೋಪ ಮಾಡ್ತಾರೆ, ಇವರ ಮೇಲೆ ಅವರು ಆರೋಪ ಮಾಡ್ತಾರೆ. ಇದೀಗ ಮೆಟ್ರೋ ವಿಚಾರದಲ್ಲೂ ಸಿಎಂ ಸಿದ್ದರಾಮಯ್ಯ ಮತ್ತು ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರದ ಮಧ್ಯೆ ಈ ಸಂಘರ್ಷ ಜೋರಾಗಿದೆ. ಕೇಂದ್ರ ಮತ್ತು ರಾಜ್ಯ ಮಧ್ಯೆ ಸಂಘರ್ಷ, ಜನರಿಗೆ ಸಂಕಷ್ಟ. ತೆರಿಗೆಯಾಯಿತು ಮೆಟ್ರೋ ಪ್ರಯಾಣ ದರ ಏರಿಕೆ ಫೈಲ್. ದುಬಾರಿ ದುನಿಯಾ ಗುರು, ನೋಡಿದೆಲ್ಲ ಕೇಳಿದೆಲ್ಲವೂ ದುಬಾರಿಯಾಗಿದೆ ಗುರು. ಈ ದುಬಾರಿಗೆ ಬ್ರೇಕ್ ಹಾಕಬೇಕಾದ ಸರ್ಕಾರಗಳು ಕೆಸರಿನ ಚಾಟವನ್ನ ಮಾಡ್ತಿವೆ. ಜನರ ದಿನಬಳಕೆ ವಸ್ತುಗಳ ಬೆಲೆ ಒಂದ್ ಕಡೆ ಏರಿಕೆ ಆಗ್ತಿದ್ರೆ, ಇನ್ನೊಂದ್ ಕಡೆ ಸರ್ಕಾರದ ಸಾರಿಗೆ, ವಿದ್ಯುತ್, ನೀರು ಸೇರಿ ಎಲ್ಲಾ ವಲಯದಲ್ಲೂ ಕೊಂಚವೇ ಬೆಲೆ ಏರಿಕೆಯಾಗ್ತಿದೆ. ಮೊನ್ನೆಯಷ್ಟೇ ಮೆಟ್ರೋ ದರ ಏರಿಕೆಯಾಗಿದೆ. ಹೌದು, ಈ ಮೆಟ್ರೋ ದರ ಏರಿಕೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಜಟಾಪಟಿ ಶುರುವಾಗಿದೆ. ಮೆಟ್ರೋ ನಮ್ಮ ಅಧೀನದಲ್ಲಿ ಬರಲ್ಲ, ಏರಿಕೆ ಮಾಡಿರೋದು ಕೇಂದ್ರ ಎಂದು ರಾಜ್ಯ ಸರ್ಕಾರ ಹೇಳಿದ್ರೆ, ಇಲ್ಲ ನಾವು ಏರಿಕೆ ಮಾಡಲು ಬರಲ್ಲ ಎಂದು ಕೇಂದ್ರ ಸರ್ಕಾರ ಹೇಳಿಸಿದೆ. ಈ ಆರೋಪ ಪ್ರತ್ಯಾರೋಪ ಮೊನ್ನೆಯಿಂದ ಶುರುವಾಗಿಲ್ಲ. 2023ರಲ್ಲಿ ಅಧಿಕಾರಕ್ಕೇರಿದ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೂ ಪ್ರಧಾನಿ ಮೋದಿ ಸರ್ಕಾರಕ್ಕೂ ಜಿಎಸ್ಟಿ, ಟ್ಯಾಕ್ಸ್ ವಾರ್, ಆಯುಷ್ಮಾನ್ ಕಾರ್ಡ್ ಗಲಾಟೆ, ನೀರಾವರಿ ಯೋಜನೆಗಳ, ಪೆಟ್ರೋಲ್ ದರ ಏರಿಕೆ ಸೇರಿ 10 ವಿಚಾರದಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪ ನಡೆಯುತ್ತಿದೆ. ಎರಡು ಸರ್ಕಾರಗಳ ಜಟಾಪಟಿಯಲ್ಲಿ ಜನರು ಮಾತ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಗ್ಯಾರಂಟಿ ಸರ್ಕಾರದ ಎಡವಟ್ಟೋ ಮೋದಿ ಸರ್ಕಾರದ ಅಸಹಕಾರವೋ ಗೊತ್ತಿಲ್ಲ. ಜನಸಾಮಾನ್ಯನಿಗೆ ದುಬಾರಿ ದುನಿಯಾದ ಬಿಸಿ ದೊಡ್ಡ ಮಟ್ಟಕ್ಕೆ ಬರೆ ಎಳೆದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕೈಲಿ ಫ್ರೀ, ಇನ್ನೊಂದು ಕೈಲಿ ವಸೂಲಿನ ಪ್ರಶ್ನೆ. ಈಗ ಬಸ್ ಫ್ರೀ, ಮೆಟ್ರೋ ಡಬ್ಕಿ ಡಬಲ್ ದುಬಾರಿ. ತಿಂಗಳಿಗೆ 1000 ಲೆಕ್ಕದಲ್ಲಿ ಹೆಚ್ಚುವರಿ ಆಗ್ತಾ ಇದೆ. ಕೈಯಿಂದ ಹೆಚ್ಚು ಹಣ ಕೊಟ್ಟು ಜನರು ಹೈರಾಣ ಆಗ್ತಿದ್ದಾರೆ. ಜನರ ಜೇಬಿಗೆ ತಪ್ಪಿಲ್ಲ, ನಿತ್ಯ ನಿರಂತರ ಕತ್ತರಿ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರಿಗೆ ಸಂಕಟ, ಜನಪ್ರತಿಗಳಿಗೆ ಒಂದು ರೀತಿಯಲ್ಲಿ ಆಟ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಇದರಲ್ಲೂ ಕೂಡ ರಾಜ್ಯ ವರ್ಸಸ್ ಕೇಂದ್ರ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ತೇಜಸ್ವಿ ಸೂರ್ಯ ಮಾತನಾಡಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. 2 ತಿಂಗಳ ಹಿಂದೆ ಮುಖ್ಯಮಂತ್ರಿಗಳ ಸೂಚನೆಯ ಮೇಲೇನೆ BMRCL ಅವರು ಕೇಂದ್ರ ಸರ್ಕಾರಕ್ಕೆ ದರ ಪರಿಷ್ಕರಣೆ ಮಾಡಿ ಅಂತ ಬರೆದಿದ್ದು. ಆಗ BMRCL ಅವರು, ನೀವು ಆಶ್ಚರ್ಯ ಪಡ್ತೀರಾ ವಿಷಯ ತಿಳ್ಕೊಂಡ್ರೆ, ನೀವು ಹೋಗಿ ಸರ್ಕಾರಕ್ಕೆ BMRCL MD ಅವ್ರಿಗೆ ಎಲ್ಲ ಕೇಳಿ, ಪತ್ರನೇ ಇದೆ. ಅವ್ರು 105% ಜಾಸ್ತಿ ಮಾಡಿ ಅಂತ ಫೇರ್ ಫಿಕ್ಸೇಷನ್ ಕಮಿಟಿ ಕೇಳಿದರು. ಫೇರ್ ಫಿಕ್ಸೇಷನ್ ಕಮಿಟಿಯವ್ರು ಮಾಡಿದ್ದು 50%. ಅವ್ರು 50% ಮಾಡೇ ಇಷ್ಟೊಂದಾಯಿತು.
ಇನ್ನು BMRCಯಲ್ಲೂ ರಾಜ್ಯ ಸರ್ಕಾರ ಕೇಳಿದ್ದು 105% ಮಾಡಿ ಅಂತ. ಅಂದರೆ ಇವ್ರು ಹೇಳಿದ್ದೇನಾದರೂ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿಬಿಟ್ಟಿದ್ದಿದ್ರೆ 90 ರೂಪಾಯಿ ಇರುವಂಥದ್ದು 180 ರೂಪಾಯಿ ಆಗ್ಬಿಟ್ಟಿರೋದು. ಅಲ್ಲಿಗೆ ಇಲ್ಲೂ ಕೂಡ ರಾಜಕೀಯ ಮಾಡ್ತಿದ್ದಾರೆ ಅಂತ. ಮೊದಲು ಜಾಸ್ತಿ ಮಾಡಿ ಅಂತ ಹೇಳಿದವರು ಈಗ ಅರ್ಧ ಕಡಿಮೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿರೋದು. ಇಲ್ಲ ಸರ್, ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮಾಡಿ ಅಂತ ಕೇಳಿದ್ದು ರಾಜ್ಯ ಸರ್ಕಾರ. ಫೇರ್ ಫಿಕ್ಸೇಷನ್ ಕಮಿಟಿ ಮುಂದೆ 105% ಏರಿಕೆ ಮಾಡಿ ಅಂತ ಕೇಳಿದ್ದು BMRCಯಲ್ಲೂ ರಾಜ್ಯ ಸರ್ಕಾರದ ತಾಕೀತಿನ ಮೇಲೆ. ಅದಾದ ಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿ 50% ಮಾಡಿದ್ರು. ಆ 50%ನೇ ಜಾಸ್ತಿ. ಇವರು ಇವತ್ತು 90 ರೂಪಾಯಿ ಅಂತಂದ್ರೆ ಒಂದು ಸತಿ ಹೋಗಿ ಬರಲಿಕ್ಕೆ ದಿನಕ್ಕೆ 180 ರೂಪಾಯಿ 200 ರೂಪಾಯಿ ಒಬ್ಬರು ದಿನ ಖರ್ಚು ಮಾಡಬೇಕು ಅಂತ. ನೋಡಿ, ಮೊದಲನೇದಾಗಿ ಮೆಟ್ರೋ ದರ ಏರಿಕೆ ರಾಜ್ಯ ಸರ್ಕಾರದ ಹೊಣೆ ಅಲ್ಲ. ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಲ್ಲಿ ಇದೆ. ಇದಕ್ಕೆ ಏನಿದ್ರು ಕೂಡ ಕೇಂದ್ರ ಸರ್ಕಾರ ಜವಾಬ್ದಾರಿ. ತಮಗೆ ನೆನಪಿದ್ರೆ PC ಮೋಹನ್ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ಜನವರಿ ಎಂಡ್ನಲ್ಲಿ ನಾವು ಮೋದಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ. ಇದು ಏನೋ ಈ ದರ ಏರಿಕೆಯನ್ನು ನಾವು ಮುಂದೆ ಹಾಕಲಿಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೆ, ಅದು ಶಿಫಾರಸನ್ನು ಒಪ್ಪಿದ್ದಾರೆ ಅಂದ್ಬಿಟ್ಟು ಧನ್ಯವಾದ ಅಂತ ಹೇಳಿರಲಿಲ್ವೇನ್ರಿ? ಆವಾಗ ತಾತ್ಕಾಲಿಕವಾಗಿ ಮುಂದೆ ಹಾಕಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರು. ಈಗ ಏರಿಸಲಿಕ್ಕೆ ಅದು ಯಾರ ಜವಾಬ್ದಾರಿ? ಅವಾಗ ಮೋದಿ ಸರ್ಕಾರದ ಹೆಸರು, ಇವಾಗ ನಮ್ಮ ಹೆಸರು. ಅದೇ ನ್ಯಾಯ? ನೋಡಿ, ಮೊದಲನೇದಾಗಿ ಮೆಟ್ರೋ ದರ ಏರಿಕೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ? ಏರಿಯಾದಲ್ಲಿ ಏನು ಪ್ರಾಬ್ಲಮ್ಮು? ಏನು ನಿಮ್ಮ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ಮ ಪ್ರಾಬ್ಲಮ್ಮು? ಏನು ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನು ಪ್ರಾಬ್ಲಮ್? ನಿಮ್ಮ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನು ಕಥೆ ಇಲ್ಲಿ ಬಂತಾ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.